2025ರಲ್ಲಿ ಅಂದುಕೊಂಡಷ್ಟು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಿಂದ ಸಕ್ಸಸ್ ಕಾಣದೇ ಇದ್ರೂ ಕೂಡ ಕೆಲವು ಸಿನಿಮಾಗಳು ಆಡಿಯನ್ಸ್ಗಳಿಂದ ಭಾರಿ ರೆಸ್ಪಾನ್ಸ್ ಪಡ್ಕೊಂಡು ಹಿಟ್ ಆಗಿವೆ. ಹಾಗಿದ್ರೆ 2025ರಲ್ಲಿ ಇಲ್ಲಿವರೆಗೆ ಗೆದ್ದು ಬಿಗಿರುವಂತಹ ಕನ್ನಡ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಛೂಮಂತರ್ ಇದು ನವನೀತ್ ಅವರು ಡೈರೆಕ್ಟ್ ಮಾಡಿದ್ದ ಹಾರರ್ ಕಾಮಿಡಿ ಸಿನಿಮಾ. ಶರಣ್, ಅದಿತಿ ಪ್ರಭುದೇವ, ಚಿಕ್ಕಣ್ಣ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ನಮ್ಮ ಹೀರೋ ಗೌತಮ್ ಮತ್ತು ಅವನ ಟೀಮ್ ಅವರು ಮಾರ್ಗನ್ ಹೌಸಲ್ಲಿ ಇರುವಂತಹ ನಿಧಿಯನ್ನು ಹುಡುಕೋಕೆ ಹೋಗ್ತಾರೆ. ಬಟ್ ಅಲ್ಲಿ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಳ್ತಾರೆ. ಹಾಗಿದ್ರೆ ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ. ಕನ್ನಡದಲ್ಲಿ ಹಾರರ್ ಯೂನಿವರ್ಸ್ಗೆ ಟಚ್ಚನ್ನು ಕೊಟ್ಟು ಆಡಿಯನ್ಸ್ಗಳ ಅಟೆನ್ಷನನ್ನು ಪಡ್ಕೊಳ್ತು ಈ ಸಿನಿಮಾ. 8 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ 12ರಿಂದ 15 ಕೋಟಿ ಕಲೆಕ್ಟ್ ಮಾಡಿ ಹಿಟ್ಟಾಗಿ ಸಾಬೀತಾಗಿತ್ತು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಇದೊಂದು ಆಂಥಾಲಜಿ ಕ್ರೈಮ್ ಡ್ರಾಮಾ ಫಿಲ್ಮ್. ಕೇಶವ್ ಮೂರ್ತಿಯವರು ಡೈರೆಕ್ಟ್ ಮಾಡಿದ್ದಂತಹ ಈ ಸಿನಿಮಾದಲ್ಲಿ ದಿಲೀಪ್ ರಾಜ್, ಶಿಲ್ಪಾ ಮಂಜುನಾಥ್, ಅಪೂರ್ವ ಭಾರದ್ವಾಜ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಸಿನಿಮಾದ ಯುನಿಕ್ ಕಾನ್ಸೆಪ್ಟ್ ಮತ್ತು ಪ್ರೆಸೆಂಟೇಷನಿಂದ ಈ ಸಿನಿಮಾ ವರ್ಕ್ ಆಯಿತು. ಇನ್ನು 3 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ 8 ಕೋಟಿ ಕಲೆಕ್ಟ್ ಮಾಡಿ ಹಿಟ್ಟಾಗಿ ಸಾಬೀತಾಯಿತು. ಫಾರೆಸ್ಟ್ ಚಂದ್ರಮೋಹನ್ ಅವರು ಡೈರೆಕ್ಟ್ ಮಾಡಿದ್ದಂತಹ ಕಾಮಿಡಿ ಥ್ರಿಲ್ಲರ್ ಮೂವಿ. ಚಿಕ್ಕಣ್ಣ, ಅನೀಶ್, ರಂಗಾಯಣ ರಘು, ಅರ್ಚನಾ ಕೊಟ್ಟಿಗೆ ಮತ್ತು ಶರಣ್ಯ ಶೆಟ್ಟಿಯವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ತನ್ನ ತಾತ ಬಚ್ಚಿಟ್ಟಿದ್ದಂತಹ ನಿಧಿಯನ್ನು ಹುಡುಕೋಕೆ ಕಾಡಿಗೆ ಹೋಗುವ ಗುಂಪಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗ್ತವೆ ಅನ್ನೋದೇ ಸಿನಿಮಾ. ಕಾಮಿಡಿ ಥ್ರಿಲ್ಲರ್ಗೆ ತಕ್ಕ ಹಾಗೇನೆ ಸಿನಿಮಾ ಇತ್ತು. ಇವನ್ ಜನರನ್ನ ಸ್ಯಾಟಿಸ್ಫೈ ಕೂಡ ಈ ಸಿನಿಮಾ ಮಾಡ್ತು. ಸೊ 2 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ 5 ಕೋಟಿ ಕಲೆಕ್ಟ್ ಮಾಡಿ ಹಿಟ್ಟಾಗಿ ಸಾಬೀತಾಯಿತು. ನೋಡಿದವರು ಏನಂತಾರೆ? ಕುಲ್ದೀಪ್ ಕಾರಿಯಪ್ಪ ಅವರು ಡೈರೆಕ್ಟ್ ಮಾಡಿರುವಂತಹ ಡ್ರಾಮಾ ಸಿನಿಮಾ ಇದು. ನವೀನ್ ಶಂಕರ್, ಅಪೂರ್ವ ಭಾರದ್ವಾಜ್ ಮತ್ತು ಪದ್ಮಾವತಿ ರಾವ್ ಅವರು ಸಿನಿಮಾದ ಲೀಡ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿದ್ಧಾರ್ಥ್ ದೇವಯ್ಯ IT ಕೆಲಸದಿಂದ ಫ್ರಸ್ಟ್ರೇಟ್ ಆಗಿರುವುದರ ಜೊತೆಗೆ ಲವ್ ಬ್ರೇಕಪ್ ಆಗಿ ಜೀವನದ ಸತ್ಯವನ್ನು ತಿಳ್ಕೊಳ್ಳುವಂತಹ ಜರ್ನಿನೇ ಈ ಸಿನಿಮಾ. ಸಿನಿಮಾದ ಕಾನ್ಸೆಪ್ಟ್ ಆ್ಯಂಡ್ ಪ್ರೆಸೆಂಟೇಷನ್ ಯೂನಿಕ್ ಆಗಿತ್ತು ಆ್ಯಂಡ್ ಜನ ಕೂಡ ಈ ಸಿನಿಮಾನ ಕೈ ಹಿಡಿದ್ರು. ಸೊ ಈ ಸಿನಿಮಾ ಕೂಡ ಹಿಟ್ಟಾಗಿ ಸಾಬೀತಾಯಿತು. ಗನ್ನ ಹರಿಪ್ರಸಾದ್ ಜಕ್ಕ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಮೂವಿ. ಪ್ರಜ್ವಲ್ ದೇವರಾಜ್, ವೇದಿಕಾ ಕುಮಾರ್ ಮತ್ತು ಯಶಾ ಶಿವಕುಮಾರ್ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು 2021ರಲ್ಲಿ ಬಂದಿದ್ದ ತೆಲುಗು ಭಾಷೆಯ ಪ್ಲೇಬ್ಯಾಕ್ ಸಿನಿಮಾದ ಅಡಾಪ್ಷನ್ ಅಂತ ಹೇಳ್ಬೋದು. ತನ್ನ ಕೆಲಸದ ಜೊತೆ ಇರುವಂತಹ ಗನ್ನನಿಗೆ ತನ್ನ ಮನೆಯಲ್ಲಿ ಇರೋ ಒಂದು ಫೋನಿಗೆ ಕಾಲ್ ಬರುತ್ತೆ. ಬಟ್ ಆ ಕಾಲ್ ಪಾಸ್ಟಿಂದ ಆಗಿರೋದು ಗೊತ್ತಾಗುತ್ತೆ. ಹಾಗಿದ್ರೆ ಆ ಕಾಲ್ ಮಾಡಿದವರು ಯಾರು ಆ್ಯಂಡ್ ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ. ಗೊತ್ತಿರುವಂತಹ ಕಾನ್ಸೆಪ್ಟ್ ಆಗಿದ್ರೂ ಕೂಡ ಥ್ರಿಲ್ಲಿಂಗ್ ಆಗಿತ್ತು. ಈವನ್ ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿತ್ತು. ಸೊ ಜನ ಈ ಸಿನಿಮಾನ ಕೈ ಹಿಡಿದ್ರು ಆ್ಯಂಡ್ ಸಿನಿಮಾ ಕೂಡ ಹಿಟ್ಟಾಗಿ ಸಾಬೀತಾಯಿತು. ಮನದ ಕಡಲು ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿರುವಂತಹ ರೊಮ್ಯಾಂಟಿಕ್ ಡ್ರಾಮಾ ಮೂವಿ. ಸುಮುಖ, ರಾಶಿಕಾ ಶೆಟ್ಟಿ, ಅಂಜಲಿ ಅನೀಶ್, ರಂಗಾಯಣ ರಘು ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸುಮುಖ ನಮ್ಮ ಹೀರೋ MBBS 4th ಸೆಮಿಸ್ಟರಲ್ಲಿ MBBS ವೇಸ್ಟ್ ಅಂತ ತಿಳಿದು ಕಾಲೇಜನ್ನೇ ಬಿಡ್ತಾನೆ. ಈ ಗ್ಯಾಪಲ್ಲಿ ಅವನಿಗೆ ಕ್ರಿಕೆಟ್ ಆಡ್ತಾ ಇರುವಂತಹ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಹಾಗಿದ್ರೆ ಅವಳನ್ನು ಪಡ್ಕೊಳ್ಳೋದಕ್ಕೆ ಸುಮುಖ ಏನೆಲ್ಲ ಮಾಡ್ತಾನೆ ಅನ್ನೋದೇ ಸಿನಿಮಾ. ಯೋಗರಾಜ್ ಭಟ್ರ ಮಾರ್ಕ್ ಈ ಸಿನಿಮಾದಲ್ಲಿತ್ತು. ಲಿಟ್ರಲಿ ಮುಂಗಾರು ಮಳೆ ನಂತರ ಈ ಸಿನಿಮಾ ಯೋಗರಾಜ್ ಭಟ್ರ ಮಾರ್ಕನ್ನು ತೋರಿಸ್ತು ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಕೂಡ ಜನರಿಂದ ಭಾರಿ ರೆಸ್ಪಾನ್ಸನ್ನು ಪಡ್ಕೊಂಡು ಹಿಟ್ಟಾಗಿ ಸಾಬೀತಾಯಿತು. ಅಜ್ಞಾತವಾಸಿ ಜನಾರ್ದನ್ ಚಿಕ್ಕಣ್ಣ ಅವರು ಡೈರೆಕ್ಟ್ ಮಾಡಿ ರಂಗಾಯಣ ರಘು, ಪಾವನಿ ಗೌಡ ಮತ್ತು ಸಿದ್ದು ಮೂಲಿಮನಿ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಕ್ರೈಮ್ ಮಿಸ್ಟ್ರಿ ಡ್ರಾಮಾ ಸಿನಿಮಾ ಇದು. ಚರಣ್ ರಾಜ್ ಅವರು ಈ ಸಿನಿಮಾಗೆ ಸಂಗೀತ ನೀಡಿದ್ದಾರೆ. ಇದು ನಾಲ್ಕೇರಿ ಅನ್ನೋ ಮಲೆನಾಡಿನ ಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಕೊಲೆಯ ಸುತ್ತ ನಡೆಯುವ ಇನ್ವೆಸ್ಟಿಗೇಷನನ್ನು ತೋರಿಸುತ್ತೆ. ಕಂಟೆಂಟ್ ಆ್ಯಂಡ್ ಪ್ರೆಸೆಂಟೇಷನ್ ತುಂಬಾ ಥ್ರಿಲ್ಲಿಂಗ್ ಆಗಿದ್ದು ಈ ಸಿನಿಮಾ ಕೂಡ ಆಡಿಯನ್ಸ್ಗಳಿಂದ ಭಾರಿ ಪ್ರಶಂಸೆಯನ್ನು ಪಡ್ಕೊಂಡು ಹಿಟ್ಟಾಗಿ ಸಾಬೀತಾಗಿದೆ. ವೀರಚಂದ್ರಹಾಸ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಅವರು ಆ್ಯಸ್ ಎ ಡೈರೆಕ್ಟರ್ ಆಗಿ ಮೊದಲನೇ ಬಾರಿ ನಿರ್ದೇಶನ ಮಾಡಿರುವಂತಹ ಹಿಸ್ಟಾರಿಕ್ ಡ್ರಾಮಾ ಸಿನಿಮಾ. ಸಿನಿಮಾದಲ್ಲಿ ವೀರಚಂದ್ರಹಾಸನ ಕಥೆಯನ್ನು ಯಕ್ಷಗಾನವನ್ನು ಅಡಾಪ್ಟ್ ಮಾಡಿಕೊಂಡು ತೋರಿಸಿದ್ದಾರೆ. ಇಲ್ಲಿ ಶಿವರಾಜ್ ಕುಮಾರ್, ಶಿಥಿಲ್ ಶೆಟ್ಟಿ, ನಾಗಶ್ರೀ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಆಡಿಯನ್ಸ್ಗಳಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡಂತಹ ಈ ಸಿನಿಮಾ 8ರಿಂದ 10 ಕೋಟಿ ಬಜೆಟಲ್ಲಿ ರೆಡಿ ಆಗಿ ಬಾಕ್ಸ್ ಆಫೀಸಲ್ಲಿ 25ರಿಂದ 27 ಕೋಟಿ ಕಲೆಕ್ಟ್ ಮಾಡಿ ಸೂಪರ್ ಹಿಟ್ಟಾಗಿ ಸಾಬೀತಾಗಿತ್ತು. ಯುದ್ಧಕಾಂಡ ಚಾಪ್ಟರ್ 2
ಇದು ಅಜಯ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಮಾಡಿರುವಂತಹ ಕೋರ್ಟ್ ರೂಮ್ ಡ್ರಾಮಾ ಮೂವಿ. ಪವನ್ ಭಟ್ ಅವರು ಡೈರೆಕ್ಟ್ ಮಾಡಿ ಅಜಯ್ ರಾವ್ ಅವರ ಜೊತೆಯಾಗಿ ಅರ್ಚನಾ ಜೋಯಿಶ್ ಮತ್ತು ಪ್ರಕಾಶ್ ಬೆಳವಾಡಿಯವರು ಕಾಣಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ನಮ್ಮ ಹೀರೋ ಭರತ್ ಈಗ ತಾನೇ LLB ಮುಗಿಸಿ ಲಾಯರ್ ಆಗೋಕೆ ಅಂತ ಬಂದಿದ್ದಾನೆ. ಚಿಕ್ಕ ಪುಟ್ಟ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದಂತಹ ಅವನಿಗೆ ಈಗ ಒಂದು ದೊಡ್ಡ ಅತ್ಯಾಚಾರದ ಕೇಸ್ ಸಿಗುತ್ತೆ ಆ್ಯಂಡ್ ಅವನು ಅದನ್ನು ಹ್ಯಾಂಡಲ್ ಮಾಡೋದೇ ಸಿನಿಮಾ. ಸ್ಪೆಷಲಿ ಕನ್ನಡದಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾಗಳು ಕಡಿಮೆ ಆ್ಯಂಡ್ ಈ ಟೈಮಲ್ಲಿ ಈ ಸಿನಿಮಾ ಬಂದು ಜನರ ಅಟೆನ್ಷನನ್ನು ಪಡ್ಕೊಳ್ತು ಆ್ಯಂಡ್ ಹಿಟ್ ಕೂಡ ಆಗಿ ಸಾಬೀತಾಯಿತು. ಮಾದೇವ ನವೀನ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರುವಂತಹ ಆ್ಯಕ್ಷನ್ ಡ್ರಾಮಾ ಸಿನಿಮಾ. ವಿನೋದ್ ಪ್ರಭಾಕರ್ ಮತ್ತು ಸೋನಲ್ ಮೊಂಟ್ಯಾರಿಯೋ ಹಾಗೂ ಶ್ರೀನಗರ ಕಿಟ್ಟಿ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೈಲಿನಲ್ಲಿ ಹ್ಯಾಂಗ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇರುವಂತಹ ಮಾದೇವನ ಹಿಂದೆ ನಮ್ಮ ಹೀರೋಯಿನ್ ಬೀಳ್ತಾಳೆ. ಹಾಗಿದ್ರೆ ಅದು ಯಾಕೆ ಆ್ಯಂಡ್ ಅದರಿಂದ ನಮ್ಮ ಹೀರೋ ಏನೆಲ್ಲ ಫೇಸ್ ಮಾಡ್ತಾನೆ ಅನ್ನೋದೇ ಸಿನಿಮಾ. ವಿನೋದ್ ಪ್ರಭಾಕರ್ ಅವರು ಇಲ್ಲಿವರೆಗಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿದೆ. ಸೊ ಜನ ಕೂಡ ಈ ಸಿನಿಮಾವನ್ನು ಮೆಚ್ಚಿದ್ರು. ಈವನ್ ಬಾಕ್ಸ್ ಆಫೀಸಲ್ಲಿ 4 ಕೋಟಿಗೆ ರೆಡಿಯಾಗಿದ್ದಂತಹ ಈ ಸಿನಿಮಾ 10 ಕೋಟಿ ಕಲೆಕ್ಟ್ ಮಾಡಿ ಹಿಟ್ ಕೂಡ ಆಯಿತು. ಯಕ್ಕ ರೋಹಿತ್ ಪದಕ್ಕಿಯವರು ಡೈರೆಕ್ಟ್ ಮಾಡಿ ಯುವರಾಜ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರುವಂತಹ ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಯುವ ಅವರ ಜೊತೆಯಾಗಿ ಆದಿತ್ಯ, ಸಂಜನಾ ಆನಂದ್ ಮತ್ತು ಸಂಪದ ಹುಲಿವಾನ ಅವರು ಕಾಣಿಸಿಕೊಂಡಿದ್ದಾರೆ. ನಮ್ಮ ಹೀರೋ ಮುತ್ತು ಸಾಲ ಮಾಡಿಕೊಂಡು ಈಗ ಸಾಲ ತೀರಿಸಬೇಕು ಅಂತ ಬೆಂಗಳೂರಿಗೆ ಬಂದಿದ್ದಾನೆ. ಬಟ್ ಅಲ್ಲಿ ನಡೆಯುವಂಥ ಒಂದು ಘಟನೆ ಅವನನ್ನು ರೌಡಿಯಾಗಿ ಮಾಡೋ ಕಥೆನೇ ಸಿನಿಮಾ. ಭಾರಿ ಹೈಪ್ ಜೊತೆಗೆ ರಿಲೀಸ್ ಆಗಿದ್ದಂತಹ ಈ ಸಿನಿಮಾ ಕೂಡ ಆಡಿಯನ್ಸ್ಗಳಿಂದ ಭಾರಿ ರೆಸ್ಪಾನ್ಸನ್ನು ಪಡ್ಕೊಂಡು 9 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ 23 ಕೋಟಿ ಕಲೆಕ್ಟ್ ಮಾಡಿ ಸೂಪರ್ ಹಿಟ್ ಆಗಿ ಸಾಬೀತಾಗಿದೆ. ಸು ಫ್ರಮ್ ಸೋ JP ತುಮಿನಾಡ್ ಅವರು ಡೈರೆಕ್ಟ್ ಮಾಡಿರುವಂತಹ ಕಾಮಿಡಿ ಡ್ರಾಮಾ ಮೂವಿ. ರಾಜ್ಬಿ ಶೆಟ್ಟಿ, ಶನಿಲ್ ಗೌತಮ್, JP ತುಮಿನಾಡ್ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಹೈಪ್ ಇಲ್ಲದೆ ಬಂದು ಫುಲ್ ಆಫ್ ಎಂಟರ್ಟೈನರ್ ಜೊತೆಗೆ ಬ್ಲಾಕ್ ಬಸ್ಟರ್ ಆಗಿರುವಂತಹ ಸಿನಿಮಾ. ಅಶೋಕ ನಮ್ಮ ಹೀರೋ, ಅವನ ಮೈ ಮೇಲೆ ದೆವ್ವ ಬಂದಿದೆ ಆ್ಯಂಡ್ ಅದು ಸುಲೋಚನಾ ಫ್ರಮ್ ಸೋಮೇಶ್ವರ. ಸೊ ಅದನ್ನು ಓಡಿಸೋ ಕಥೆನೇ ಸಿನಿಮಾ. ಸಿನಿಮಾದ ಪ್ರೆಸೆಂಟೇಷನ್ ಸಖತ್ತಾಗಿತ್ತು. ಅದರಲ್ಲೂ ಕಾಮಿಡಿ ಎಂಟರ್ಟೈನರ್ ಅಂತಲೇ ಹೇಳ್ತೀನಿ. ಅದರಿಂದ 4.5 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ 125 ಕೋಟಿ ಕಲೆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದೆ. ಮಹಾವತಾರ ನರಸಿಂಹ ಜಯಪೂರ್ಣ ದಾಸ್ ಅವರು ಬರೆದು ಅಶ್ವಿನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಇಂಡಿಯನ್ ಆ್ಯನಿಮೇಟೆಡ್ ಎಪಿಕ್ ಮೈಥಾಲಜಿಕಲ್ ಆ್ಯಕ್ಷನ್ ಫಿಲ್ಮ್. ಇದು ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ನ 7 ಪಾರ್ಟ್ಗಳಲ್ಲಿ ಮೊದಲನೆಯದು. ಇದರಲ್ಲಿ ಮಹಾವತಾರ ವಿಷ್ಣು ಮತ್ತು ಹಿರಣ್ಯಕಶಿಪುವಿನ ಕಥೆಯನ್ನು ತೋರಿಸಲಾಗಿದೆ. ಆ್ಯನಿಮೇಟೆಡ್ ಸಿನಿಮಾ ಆಗಿದ್ದರೂ ಕೂಡ ವಿಷ್ಣುವಿನ ಚಮತ್ಕಾರ ಅನ್ನೋ ಹಾಗೆ ಆಡಿಯನ್ಸ್ಗಳಿಂದ ಈ ಸಿನಿಮಾ ಭಾರಿ ರೆಸ್ಪಾನ್ಸನ್ನು ಪಡ್ಕೊಂಡಿದೆ. ಇನ್ನು ಬಾಕ್ಸ್ ಆಫೀಸ್ ವೈಸ್ 15 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದಂತಹ ಈ ಸಿನಿಮಾ 320 ಕೋಟಿ ಕಲೆಕ್ಟ್ ಮಾಡಿ ಈ ವರ್ಷದ ಇಂಡಸ್ಟ್ರಿ ಹಿಟ್ ಆಗಿ ಸಾಬೀತಾಗಿದೆ. ಸೊ ಇವಿಷ್ಟು ಸಿನಿಮಾಗಳು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ 2025ರಲ್ಲಿ ಇಲ್ಲಿವರೆಗೆ ಕನ್ನಡ ಇಂಡಸ್ಟ್ರಿಯಿಂದ ಹಿಟ್ ಆಗಿರುವಂತಹ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.